ಸೊ ಹೈ ಫ್ರೆಂಡ್ಸ್ ಬನ್ನಿ ನೋಡೋಣ. ಸೊ ನೆಕ್ಸ್ಟ್ ವೀಕ್ದಲ್ಲಿ ಫಸ್ಟ್ ಏಪ್ರಿಲ್ ನಾವು ಯಾವ ರೀತಿ ಡೈಲಿ ಕ್ಯಾಂಡಲ್ದಲ್ಲಿ ಅಥವಾ ಒಂದು 5 ಮಿನಿಟ್ಸ್ ಅಲ್ಲಿ ಯಾವ ರೀತಿ ಟ್ರೇಡ್ ಮಾಡಬೇಕು ಅಂತ ಸ್ವಲ್ಪ ನೋಡ್ಕೊಂಬೋಣ. ಸೊ ಫಸ್ಟ್ ಏನು ನೋಡಪ್ಪ ಬ್ಯಾಂಕ್ ನಿಫ್ಟಿ ನೋಡ್ಕೊಂಬೋಣ. ಬ್ಯಾಂಕ್ ನಿಫ್ಟಿ ನೋಡ್ಕೊಂಡ್ರೆ ಬ್ಯಾಂಕ್ ನಿಫ್ಟಿ ನಾವು ತುಂಬಾನೇ ಕ್ರೂಸಿಯಲ್ ಆಗಿರ್ತಕ್ಕಂಥ ಸ್ವಲ್ಪ ನೋಡ್ಕೊಂಡ್ರೆ ಬ್ಯಾಂಕ್ ನಿಫ್ಟಿ ಏನಾಗಿ ಮಾಡಿದಪ್ಪ ಅಂದ್ರೆ ಇವಾಗ ಡಬ್ಲ್ಯೂ ಪ್ಯಾಟರ್ನ್ ಒಂದು ಪ್ಯಾಟರ್ನ್ ಮಾಡಿದೆ ಹೌದಾ. ಡಬ್ಲ್ಯೂ ಪ್ಯಾಟರ್ನ್ ಒಂದು ಸಂಕೇತ ಮಾಡಿದೆ. ಆಮೇಲೆ ಇದೇನ್ ಒಂದು ನೆಕ್ಲೈನ್ ಇರ್ಲಿಲ್ಲ ಡಬ್ಲ್ಯೂ ಪ್ಯಾಟರ್ನ್ ನೆಕ್ಲೈನ್. ಈ ನೆಕ್ಲೈನ್ ಕೂಡ ನಮ್ಮ ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಮಾರ್ಕೆಟ್ ಇಲ್ಲೇ ಟ್ರೇಡ್ ಮಾಡ್ತೀವಿ ಹೌದಾ. ಸೊ ಇಲ್ಲಿ ನಮ್ಮ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯಾವ್ದಪ್ಪ ಅಂತಂದ್ರೆ ಈ ಒಂದು ಏರಿಯಾ 52,200 ಆಮೇಲೆ 51,800 ಈ ಒಂದು ನಮಗೆ ಏನಿತ್ತಪ್ಪ ಅಂದ್ರೆ ಒಂದು ಬೇರಿಸ್ ಝೋನ್ ಇರೋದ್ರಿಂದ ಮಾರ್ಕೆಟ್ ಯಾವಾಗ ಈ 52,150 ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವಾಗ ಇಲ್ಲಿ ಬುಲಿಶ್ ರ್ಯಾಲಿಯನ್ನು ನೋಡಬಹುದು ಅಂತ ಹೇಳಿದ್ದೆ. ಓಕೆ, ಸೊ ಅದೇ ರೀತಿಯಾಗಿ ಈ ಒಂದು ಬೇರಿಸ್ ಝೋನ್ ದಲ್ಲಿ ಮಾರ್ಕೆಟ್ ಒಂದು 4 ದಿನಗಳಿಂದ ನಿಂತಿರೋದ್ರಿಂದ ಮಾರ್ಕೆಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಒಂದೇ ಸ್ವಲ್ಪ ಕಂಟಿನ್ಯೂಸ್ ನಿಂತ್ಕೊಂಡು ಮಾರ್ಕೆಟ್ ಮತ್ತೆ ಈ ಒಂದು ನೆಕ್ಲೈನ್ ಅನ್ನ ಏನೋ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಓಕೆ, ಈ ನೆಕ್ಲೈನ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿ ಇರ್ಬೋದಪ್ಪ ಅಂದ್ರೆ ಈ ಒಂದು ಸಪೋರ್ಟ್ ಝೋನ್ ಕೂಡ ಮಾರ್ಕೆಟ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಏನಪ್ಪ 48,000 ಕೂಡ ಮಾರ್ಕೆಟ್ ಮತ್ತೆ ರಿಟರ್ನ್ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಆದ್ರೆ ಮತ್ತೆ ಇದೇನ್ ಮಾಡ್ಬೋದಪ್ಪ ಅಂದ್ರೆ ಮತ್ತೆ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ 52,157 ಮಾರ್ಕೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತು ಕರೆ. ಓಕೆ, ಬ್ರೇಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಸ್ವಲ್ಪ ರೀಚೆಸ್ಟ್ ಮತ್ತೆ ಮಾರ್ಕೆಟ್ ಮೇಲೆ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗ್ಬೋದು 54,000 ಕೂಡ ಮಾರ್ಕೆಟ್ ಇಲ್ಲಿ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಒಳಗ ನೆಕ್ಸ್ಟ್ ವೀಕ್ ದಲ್ಲಿ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತದೆ ಅಂತಕ್ಕಂಥ ತುಂಬಾನೇ ನಮಗೆ ಇಲ್ಲಿ ಇಂಪಾರ್ಟೆಂಟ್. ಇಲ್ಲಿ ತುಂಬಾನೇ ಕೃಷಿಯಲ್ ಆಗಿರ್ತಕ್ಕಂಥ ಯಾವ್ದಪ್ಪ ಅಂತಂದ್ರೆ ನಮಗೆ ಈ ಸದ್ಯಕ್ಕೆ 51,000 ಮತ್ತು 52,000 ಈ ಒಂದು 1,000 ಪಾಯಿಂಟ್ ನಮ್ಗೆ ತುಂಬಾನೇ ಕೃಷಿಯಲ್ ಆಗಿರ್ತಕ್ಕಂಥದ್ದು. ಈ ಕೆಳಗಡೆ ಈ 51,000 ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಇಲ್ಲಿ 48,000 ಕೂಡ ಬರ್ತಕ್ಕಂಥ ಸಾಧ್ಯತೆಗಳು. ಒಂದು ವೇಳೆ 52,000 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗುದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ನಮಗೆ 53,000 ಆಮೇಲೆ ಅದ್ರ ನೆಕ್ಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂತಂದ್ರೆ 54,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಹೀಗೆ ಏನ್ ಮಾಡ್ರಪ್ಪ ಅಂದ್ರೆ ನೀವು ನೆಕ್ಸ್ಟ್ ವೀಕ್ ದಲ್ಲಿ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಕ್ಕಂಥದ್ದು ಅದು ನೋಡ್ಕೊಂಡು ಟ್ರಿಕ್ ಆಗಿ ಟ್ರೇಡ್ ಮಾಡೋದು ಒಳ್ಳೇದು. ಓಕೆ, ಸೊ ಇದನ್ನ ಒಂದ್ ಸ್ವಲ್ಪ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ನೋಡಿ ಈ 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ರಿ ಸ್ವಲ್ಪ ಪ್ಯಾಟರ್ನ್ ನೋಡ್ಕೊಡ್ರಿ. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಒಂದು ಬೇರಿಸ್ ಝೋನ್ ಆಗಿದೆ ಹೌದಾ. ಸಾರಿ, ಇದು ಒಂದು ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಬುಲಿಶ್ ಪ್ಯಾಟರ್ನ್ ಆಗಿದೆ ಹೌದಾ. ಈ ಒಂದು ಬುಲಿಶ್ ಪ್ಯಾಟರ್ನ್ ಎಲ್ಲಿವರೆಗೂ ಬ್ರೇಕ್ ಮಾಡಿಲ್ಲ ಅಲ್ಲಿವರೆಗೂ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಕೆಳಗಿನ ಸೈಡ್ ಬರಂಗಿಲ್ಲ ಹೌದಾ. ಆಮೇಲೆ ಇಲ್ಲಿ ಒಂದು ಏನಾಗಿದೆಪ್ಪ ಅಂದ್ರೆ ಕರೆಕ್ಟ್ ಆಗಿ 51,150 ಏನಾಗಿದೆಪ್ಪ ಅದು ಆರ್ಡರ್ ಬ್ಲಾಕ್. ಯಾವ ಆರ್ಡರ್ ಬ್ಲಾಕ್ ಅಪ್ಪ ಅಂದ್ರೆ ಬುಲಿಶ್ ಆರ್ಡರ್ ಬ್ಲಾಕ್ ಆಗಿರೋದ್ರಿಂದ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಮೊದಲು ಫಸ್ಟ್ ಬ್ರೇಕ್ ಮಾಡ್ಬೇಕು, ಆಮೇಲೆ ಇದು ಕೂಡ ಕೆಳಗಡೆ ಬ್ರೇಕ್ ಮಾಡ್ಬೇಕು, ಆಮೇಲೆ ಇದನ್ನು ಕೂಡ ಬ್ರೇಕ್ ಮಾಡ್ಬೇಕು. ಅವಾಗ ಏನಾಗುತ್ತಪ್ಪ ಹೆವಿ ಆಗಿರ್ತಂತ ನಮಗೆ ಸೆಲ್ಲಿಂಗ್ ನ ಇಲ್ಲಿ ನಾವು ನೋಡ್ತಕ್ಕಂಥ ಸಾಧ್ಯತೆಗಳು ಏನ್ ಮಾಡ್ಬೋದಪ್ಪ ಕೆಳಗಡೆ ಬಂದಾಗ ಮತ್ತೇನಪ್ಪ ಕನ್ಸಲ್ಟೇಷನ್ ಗೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇಲ್ಲಿ ಜಾಸ್ತಿ ಇದಾವೆ. ಸೊ ಇಲ್ಲಿ ನಮ್ಮ ಮೇನ್ ಇಂಪಾರ್ಟೆಂಟ್ ಕೃಷಿಯಲ್ ಆಗಿರ್ತಕ್ಕಂಥ ಪಾಯಿಂಟ್ ಯಾವ್ದಪ್ಪ ಈ ಒಂದು ಪಾಯಿಂಟ್ ಓಕೆ 51,900. ಓಕೆ, ಈ 51,900 ಯಾಕೆ ಬಹಳ ಕೃಷಿಯಲ್ ಆಗಿರ್ತಕ್ಕಂಥಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೊರಗೆ ಟ್ರೈ ಮಾಡೋರು ಕೂಡ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆನೆ ಬರ್ತಾ ಇದೆ ಹೌದಾ. ನೀವು ಡೆಲ್ಲಿನೂ ಕೂಡ ಕೆಳಗಡೆ ಬಂದಿದೆ, ಇಲ್ಲಿನೂ ಕೂಡ ಕೆಳಗಡೆ ಬಂದಿದೆ, ಮತ್ತೆ ಇಲ್ಲಿನೂ ಕೂಡ ಕೆಳಗಡೆ ಬಂದಿದೆ. ಇದೇ ಏನಾದ್ರು 51,900 ಏನೋ ಬ್ರೇಕ್ ಮಾಡ್ಕೊಂಡು 52,000 ಏನೋ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಏನಾಗುತ್ತಪ್ಪ ಈ ಒಂದೇನು ಲೈನ್ ಇದೆಯಲ್ಲ 52,150 ಈ 52,150 ಏನಾಗುತ್ತಪ್ಪ ಈಸಿಯಾಗಿ ಬ್ರೇಕ್ ಮಾಡತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಆಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ಏನಿದೆಲ್ಲ ತುಂಬಾ ದಿನಗಳಿಂದ ನಿಂತಿರ್ತಕ್ಕಂಥ ಸ್ಟಾಪ್ ಲಾಸ್ ಏನಾಗ್ತಪ್ಪ ಅಂದ್ರೆ ಹಿಟ್ ಆಗ್ತಾವೆ. ಸ್ಟಾಪ್ ಲಾಸ್ ಹಿಟ್ ಆದಾಗ ಏನಾಗ್ತಪ್ಪ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಓಕೆ, ಸೊ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ಆದ್ರೆ ಒಂದು ವೇಳೆ ಗ್ಯಾಪ್ ಡೌನ್ ಓಪನ್ ಆಯ್ತಾರೆ. ಓಕೆ, ಗ್ಯಾಪ್ ಡೌನ್ ಓಪನ್ ಆಯ್ತಾರೆ ಇದೇ ಹೇಳ್ತಾ ಈಗ 51,200 ಇದೇ ಬುಲಿಶ್ ಝೋನ್ ಇದೆ. ಈ ಬುಲಿಶ್ ಝೋನ್ ದಲ್ಲಿ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡೋದಪ್ಪ ಸ್ವಲ್ಪ ಒಂದು ತಾಸು 6 ತಾಸು ನಿಂತ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಕೆಳಗಡೆ ಬಿದ್ದು ಮತ್ತೆ ಈ ಒಂದು ಏರಿಯಾದಲ್ಲಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಬಂತಪ್ಪ ಅಂದ್ರೆ ಅವಾಗ ಏನ್ ಮಾಡೋದಪ್ಪ ಅಂದ್ರೆ 50,000 ಅಥವಾ 50,400 ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಆಯ್ತಪ್ಪ 52,200 ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಈ ಒಂದು ಝೋನ್ ಇದೆಯಲ್ಲ ಇದು ಝೋನ್ 52,150 ಇದೇನಾಗುತ್ತಪ್ಪ ಅಂದ್ರೆ ರೆಸಿಸ್ಟೆನ್ಸ್ ಝೋನ್ ಇದ್ದಿದ್ದು ಏನಾಗುತ್ತಪ್ಪ ಅಂದ್ರೆ ಕನ್ವರ್ಟ್ ಆಗಿ ಸಪೋರ್ಟ್ ಝೋನ್ ಆಗಿ ವರ್ಕ್ ಮಾಡ್ಕೊಂಡು ಇದು ಸಪೋರ್ಟ್ ದಲ್ಲಿ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಕಂಟ್ರೋಲ್ ಮೇಲೆ ಹೋಗತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇರ್ತಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳಗ ನಮಗೆ ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು ಏನ್ ಪಾಯಿಂಟ್ ಅಂತಂದ್ರೆ ಇದು ಒಂದು 51,000 ಮತ್ತು 52,000 ಈ ಒಂದು 1,000 ಪಾಯಿಂಟ್ ದಲ್ಲಿ ಮಾರ್ಕೆಟ್ ಏನ್ ಮಾಡಬಹುದಪ್ಪ ಅಂದ್ರೆ ಟ್ರೇಡ್ ಮಾಡಬಹುದು. ಬಟ್ ಇಲ್ಲಿ ಹೆಂಗ್ ಟ್ರೇಡ್ ಮಾಡಬೇಕು, ಯಾವ ರೀತಿ ಟ್ರೇಡ್ ಮಾಡ್ಬೇಕು ಅಂತಕ್ಕಂಥದನ್ನ ಒಂದು ಸ್ಟ್ರಕ್ಚರ್ ಅನ್ನ ನೋಡ್ಕೊಂಡು ಕಿಶಿಂದ ಪ್ರೈಸ್ ಆಕ್ಷನ್ ನೋಡ್ಕೊಂಡು ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನೀವು ನೆಕ್ಸ್ಟ್ ವೀಕ್ ದಲ್ಲಿ ಸರಿಯಾಗಿ ನೀಟಾಗಿ ನೋಡ್ಕೊಂಡು ಕಿಶನ್ ನೀವು
ಟ್ರಿಕ್ಕಿಯಾಗಿ ಬ್ಯಾಂಕ್ ನಿಫ್ಟಿ ಒಳಗೆ ಏನ್ ಮಾಡ್ರಪ್ಪ ಅಂದ್ರೆ ಟ್ರೇಡ್ ಮಾಡಿ. ಓಕೆ, ಸೊ ಅದೇ ರೀತಿಯಾಗಿ ನಾವು ಸ್ವಲ್ಪ ನಿಫ್ಟಿ ನೋಡ್ಕೊಂಡ್ರೆ ನಿಫ್ಟಿಯಲ್ಲಿ ಸ್ವಲ್ಪ ನೋಡ್ರಿ ನಾವು ನಿಫ್ಟಿ ಒಳಗೆ ಏನಾಗಿದೆಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಮಾಡ್ಕೊಂಡಿದೆ. ಹೌದಾ, 24,000. ಆಮೇಲೆ ಇಲ್ಲಿ ಒಂದು ಪ್ಯಾಟರ್ನ್ ಆಗಿತ್ತು. ನಾನು ನಿಮ್ಗೆ ಏನ್ ಹೇಳಿದಪ್ಪ ಅಂದ್ರೆ ಯಾವಾಗ ಮಾರ್ಕೆಟ್ ಏನಪ್ಪ ಅಂದ್ರೆ ಸ್ವಿಂಗ್ ವರ್ಕ್ ಮಾಡೋದು ಅಂತ ಹೇಳಿದೆ. ಓಕೆ, ಎಕ್ಸ್ಪಾಂಡ್ ಕಾಂಟ್ರಾಕ್ಟ್ ಅಂತ ನಿಮ್ಗೆ ಹೇಳಿದೆ. ಹೌದಾ, ಇಲ್ಲಿ ನೋಡ್ರಿ ಕಂಟಿನ್ಯೂಸ್ ಆಗಿ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಸಪೋರ್ಟ್ ಇತ್ತು. ಓಕೆ, ಇಲ್ಲಿ ಸಪೋರ್ಟ್ ಇತ್ತು, ಇಲ್ಲಿಯೂ ಕೂಡ ಸಪೋರ್ಟ್ ಇತ್ತು, ಆಮೇಲೆ ಇಲ್ಲಿಯೂ ಕೂಡ ಸಪೋರ್ಟ್ ಇತ್ತು, ಇಲ್ಲಿಯೂ ಕೂಡ ಸಪೋರ್ಟ್ ತಗೊಳುತ್ತೆ. ನೆಕ್ಸ್ಟ್ ಟ್ರೈಟ್ ಇದೇನಾಗಿತ್ತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಇತ್ತು. ಓಕೆ, ಇಲ್ಲಿನೂ ಕೂಡ ಒಂದು ರೆಸಿಸ್ಟೆನ್ಸ್ ಇತ್ತು, ಇಲ್ಲಿನೂ ಕೂಡ ಇವಾಗ ರೆಸಿಸ್ಟೆನ್ಸ್ ಅಲ್ಲಿ ಏರಿಯಾದಲ್ಲಿ ಬಂದ್ ನಿಂತಿದೆ. ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಮಾರ್ಕೆಟ್ ನಾವು ನೋಡ್ರಿ ಇಲ್ಲಿ ಒಂದು ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡು ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಓಕೆ, ಇಲ್ಲಿ ಬಂದಾಗ ಏನಾಗಿತ್ತಪ್ಪ ಅಂದ್ರೆ ಇದು ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾನೇ ಹೆವಿ ಆಗಿರೋದ್ರಿಂದ ರೆಸಿಸ್ಟೆನ್ಸ್ ಝೋನ್ ಆಗಿತ್ತು. ಮತ್ತೆ ಇದರಿಂದ ಕೆಳಗಡೆ ಮಾರ್ಕೆಟ್ ಕೆಳಗಡೆ ಬಂದಿತ್ತು. ಮತ್ತೆ ಇದು ಮ್ಯಾಗ್ ಯಾಕೆ ಹೋಗಿತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಸಪೋರ್ಟ್ ಇತ್ತು, ಸಪೋರ್ಟ್ ಇಂದ ಮಾರ್ಕೆಟ್ ಮೇಲೆ ಹೋಗಿತ್ತು. ಮತ್ತೆ ಇದೇ ಝೋನ್ ದಲ್ಲಿ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಮಾರ್ಕೆಟ್ ಬಿದ್ರೆ ಕೆಳಗಡೆ ಬೀಳ್ಬೇಕಾದ್ರು, ಬಟ್ ಮಾರ್ಕೆಟ್ ಏನ್ ಮಾಡ್ತಿದಪ್ಪ ಅಂದ್ರೆ ಈ ಒಂದು ರೆಸಿಸ್ಟೆನ್ಸ್ ಝೋನ್ ದಲ್ಲಿ ಮಾರ್ಕೆಟ್ ಒಂದು 4 ದಿನಗಳಿಂದ ಇಲ್ಲಿ ಮಾರ್ಕೆಟ್ ಇದೇ ಜಾಗದಲ್ಲಿ ನಿಂತಿರೋದ್ರಿಂದ ಇಲ್ಲಿ ಸ್ವಲ್ಪ ಟ್ರಿಕ್ಕಿಗೆ ಟ್ರೈ ಮಾಡಬಹುದು. ಹೆಂಗಪ್ಪ ಅಂದ್ರೆ ಮಾರ್ಕೆಟ್ ಇನ್ನೊಂದ್ 2-3 ದಿವಸ ಇಲ್ಲಿ ಸ್ವಲ್ಪ ನಿಂತ್ಕೊಂಡು ಕಿಸಿಂದ ಯಾವಾಗ 24,000 ಏನಾದ್ರು ಬ್ರೇಕ್ ಮಾಡಿ ತಗೋರಿ. ಓಕೆ, 24,000 ಏನಾದ್ರು ಬ್ರೇಕ್ ಮಾಡ್ತಾರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ 24,400, ಆಮೇಲೆ 24,800 ಇಲ್ಲಿವರೆಗೂ ಕೂಡ ನಾವು ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಸೊ ಹೀಗಾಗಿ ಮೇಲ್ಗಡೆ ಹೋಗ್ತಕ್ಕಂಥ ಸಾಧ್ಯತೆಗಳು ಅಂತ ಹೇಳಿದೆ. ಓಕೆ, ಇಲ್ಲಿ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಯಾವ ರೀತಿ ಅದಾವಪ್ಪ ಅಂದ್ರೆ ಮಾರ್ಕೆಟ್ ನೋಡ್ರಿ ಇದೊಂದು ಗ್ರೀನ್ ಕ್ಯಾಂಡಲ್ ಮಾಡ್ಕೊಂಡಿಲ್ಲ. ಇದು ಗ್ರೀನ್ ಕ್ಯಾಂಡಲ್ ಬಾಜುಕ್ ಏನಾಗಿತ್ತಪ್ಪ ಅಂದ್ರೆ ಫಾಲೋ ಥ್ರೂ ಆಗಬೇಕು, ಫಾಲೋ ಥ್ರೂ ಆಗಿಲ್ಲ. ಬಟ್ ಇದು ಕ್ಯಾಂಡಲ್ ಚಿಕ್ಕದಾಗಿರ್ತಕ್ಕಂಥ ಕ್ಯಾಂಡಲ್ ಏನಿದೆಪ್ಪ ಅಂದ್ರೆ ಇಲ್ಲಿ ಕೆಳಗಡೆ ಬರ್ತಕ್ಕಂಥದ್ದು ತುಂಬಾನೇ ಹೆವಿ ಆಗಿರ್ತಕ್ಕಂಥ ಸಪೋರ್ಟ್ ಅನ್ನ ಇದು ಏನ್ ಮಾಡ್ತದೆ ಅಂತ ಟ್ರೇಡ್ ಮಾಡ್ತದೆ. ಹೌದಾ, ತುಂಬಾನೇ ಹೆವಿ ಆಗಿರೋ ಸಪೋರ್ಟ್ ಟ್ರೇಡ್ ಮಾಡ್ತದೆ. ಒಂದ್ ವೇಳೆ ಏನಾದ್ರು ಈ ಒಂದು ಸಪೋರ್ಟ್ ಅನ್ನ ಬ್ರೇಕ್ ಮಾಡ್ತಾರೆ, ಓಕೆ, ಈ ಒಂದು ಸಪೋರ್ಟ್ ಅನ್ನ ಮಾರ್ಕೆಟ್ ಬ್ರೇಕ್ ಮಾಡ್ತಾರೆ, ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರುವುದಪ್ಪ ಅಂದ್ರೆ ಈ ಒಂದು ಝೋನ್ ವರೆಗೂ ಕೂಡ ಮಾರ್ಕೆಟ್ ಇಲ್ಲಿ ಫಾಲ್ ಆಗ್ತಕ್ಕಂಥ ಸಾಧ್ಯತೆ ಎಲ್ಲಿವರೆಗೂ ಬರುತ್ತಪ್ಪ ಅಂದ್ರೆ 21,600. ಓಕೆ, 21,600 ಇಲ್ಲಿವರೆಗೂ ಕೂಡ ಮಾರ್ಕೆಟ್ ನಾವು ಒಂದು ಫಾಲ್ ಅನ್ನ ಎಕ್ಸ್ಪೆಕ್ಟೇಷನ್ ಮಾಡ್ತಕ್ಕಂಥ ಸಾಧ್ಯತೆಗಳು ಎಲ್ಲಿದಪ್ಪ ಅಂದ್ರೆ ನಿಫ್ಟಿ ಒಳಗ ಅದಾವ. ಓಕೆ, ಸೊ ಇದನ್ನ ಒಂದು ಸ್ವಲ್ಪ ನಾವು 15 ಮಿನಿಟ್ಸ್ ಟೈಮ್ ಫ್ರೇಮ್ ಮಾಡಿದ್ರೆ ನೋಡಿ ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಮಾರ್ಕೆಟ್ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ಯಾಟರ್ನ್ ಇದೆ. ಹೌದಾ, ಪ್ಯಾಟರ್ನ್ ಈ ರೀತಿ ಮಾಡಿರೋದ್ರಿಂದ ಈ ಒಂದು ಏರಿಯಾಗಳು ತುಂಬಾನೇ ಇಂಪಾರ್ಟೆಂಟ್. ಓಕೆ, ಮಾರ್ಕೆಟ್ ಏನಾದ್ರು ಇಲ್ಲೇ ಫ್ಲಾಟ್ ಓಪನ್ ಆಗಿ ಕನ್ಸೋಲೇಷನ್ ಆಗಿ ಸ್ವಲ್ಪ ಕನ್ಸೋಲೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ 23,300, ಆಮೇಲೆ 23,200 ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ಅನ್ನು ನಾವು ಏನ್ ಮಾಡೋದಪ್ಪ ಅಂದ್ರೆ ಇಲ್ಲಿ ನೋಡತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಬಟ್ ಇಲ್ಲಿ ಮೇಲ್ಗಡೆ ಹೋಗ್ಬೇಕಾಗಿತ್ತಪ್ಪ ಅಂದ್ರೆ ನಮಗೆ ಮೇನ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಈ ಒಂದು ಏರಿಯಾ 23,600. ಈ 23,600 ಮಾರ್ಕೆಟ್ ಏನಾದ್ರು ಮೇಲ್ಗಡೆ ಬ್ರೇಕ್ ಮಾಡ್ತಂದ್ರೆ ಅವಾಗ ಏನಾಗ್ತದಪ್ಪ ನಮ್ಗೆ ಫಸ್ಟ್ ಟಾರ್ಗೆಟ್ ಯಾವ್ದು ರೀಚ್ ಆಗುತ್ತಪ್ಪ ಅಂದ್ರೆ 23,700, ಆಮೇಲೆ 23,800, ಆಮೇಲೆ 23,900 ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ಅನ್ನು ನಾವು ಏನ್ ಮಾಡೋದಪ್ಪ ಅಂದ್ರೆ ಈ 3 ಟಾರ್ಗೆಟ್ ಅನ್ನು ನಾವು ಇಲ್ಲಿ ನೋಡ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಬಟ್ ಮೇನ್ ಇಂಪಾರ್ಟೆಂಟ್ ಯಾವಪ್ಪ ಅಂದ್ರೆ 23,600, ಆಮೇಲೆ 23,500 ಈ ಎರಡು ಪಾಯಿಂಟ್ ಏನಪ್ಪ ಒಂದು 100 ಪಾಯಿಂಟ್ ತುಂಬಾನೇ ಕ್ರುಷಿಯಲ್ ಆಗಿರ್ತಕ್ಕಂಥ. ಯಾಕಪ್ಪ ಅಂದ್ರೆ ಈ ಒಂದು ಝೋನ್ ದಲ್ಲಿ ಇದೆಲ್ಲ ತುಂಬಾನೇ ಹೆವಿ ಆಗಿರ್ತಕ್ಕಂಥ ಸ್ಟಾಪ್ ಲಾಸ್ ಇದೆ. ಯಾಕಂದ್ರೆ ಇಲ್ಲಿನೂ ಕೂಡ ಹೆವಿ ಆಗಿರ್ತಕ್ಕಂಥ ಸ್ಟಾಪ್ ಲಾಸ್ ಅದಾವ, ಆಮೇಲೆ ಇಲ್ಲಿನೂ ಕೂಡ ಹೆವಿ ಆಗಿರ್ತಕ್ಕಂಥ ಸ್ಟಾಪ್ ಲಾಸ್ ಗಳು ಇಲ್ಲಿ ನಿಂತಿರೋದ್ರಿಂದ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಈ 3 ಟಾರ್ಗೆಟ್ ನಾವು ನೋಡಬಹುದು. ಮೇಲಿನ ಸೈಡ್ ಕೆಳಗಡೆ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಕೆಳಗಿನ ಸೈಡ್ ಅಲ್ಲಿ 23,300 ಮತ್ತು 23,200 ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ನೋಡಪ್ಪ ಅಂದ್ರೆ ನೋಡ್ತಕ್ಕಂಥ ಸಾಧ್ಯತೆ ಕೂಡ ಇಲ್ಲಿ ಜಾಸ್ತಿ ಇದೆ. ಓಕೆ, ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ 23,450 ಕೆಳಗಡೆ ಗ್ಯಾಪ್ ಡೌನ್ ಓಪನ್ ಆಯ್ತು ಮತ್ತೆ ಮಾರ್ಕೆಟ್ ಇದೇ ಝೋನ್ ದಲ್ಲಿ ಬಂದು ಮತ್ತೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡತಪ್ಪ ಅಂದ್ರೆ ಮತ್ತೆ ಮೇಲ್ಗಡೆ ಹೋಗ್ಬೋದು. ಅಥವಾ ಈ ಒಂದು ಝೋನ್ ದಲ್ಲಿ ಏನಾದ್ರು ಈ ರೀತಿ ಪ್ಯಾಟರ್ನ್ ಮಾಡ್ಕೊಂಡು ಅಥವಾ ಕನ್ಸೋಲೇಷನ್ ಆಗಿ ಕೆಳಗಡೆ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಂದ್ರೆ ಮತ್ತೆ ಮಾರ್ಕೆಟ್ ಏನ್ ಮಾಡೋದಪ್ಪ ಹೆವಿ ಆಗಿರ್ತಕ್ಕಂಥ ಫಾಲ್ ಮಾಡ್ತಕ್ಕಂಥ ಸಾಧ್ಯತೆಗಳು ಅದಾಗ ಹೇಳಿದ್ರೆ ಹೆವಿ ಆಗಿರ್ತಕ್ಕಂಥ ಫಾಲ್ ಆಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಹೋಗೋದಪ್ಪ 21,600 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಓಕೆ, ಸೊ ಒಂದ್ ವೇಳೆ ಏನಾದ್ರು ನಾವು 23,650 ಮೇಲ್ಗಡೆ ಗ್ಯಾಪ್ ಓಪನ್ ಆಯ್ತು ಅಂದ್ರೆ ಮಾರ್ಕೆಟ್ ಅವಾಗ ಏನಾಗುತ್ತಪ್ಪ ಇದೇ ಫ್ಲಿಪ್ ಝೋನ್ ಇದೆಯಲ್ಲ, ಓಕೆ, ಇದೇ ಫ್ಲಿಪ್ ಝೋನ್ ಇದೆ. ಈ ಫ್ಲಿಪ್ ಝೋನ್ ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ದಲ್ಲಿ ಸ್ವಲ್ಪ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಮಾಡ್ಕೊಂಡು ಮತ್ತೆ ಮಾರ್ಕೆಟ್ ಏನಾಗ್ತದೆ ಎಲ್ಲಿವರೆಗೂ ಹೋಗ್ಬೋದಪ್ಪ ಅಂದ್ರೆ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 23,750. ಅದಾದ ಕೂಡಲೇ ಏನ್ ಮಾಡ್ಬೋದಪ್ಪ ಅಂದ್ರೆ 23,850, ಆಮೇಲೆ 23,900 ಈ ರೀತಿ ಆಗಿರ್ತಕ್ಕಂಥ ಮೇಲ್ಗಡೆ ಟಾರ್ಗೆಟ್ ನಾವು ಏನ್ ಮಾಡೋದಪ್ಪ ಅಂದ್ರೆ
ನೋಡ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಎಲ್ಲಿದಪ್ಪ ಅಂದ್ರೆ ನಿಫ್ಟಿ ಒಳಗದ. ಓಕೆ, ಸೊ ಅದೇ ರೀತಿಯಾಗಿ ಸೆನ್ಸೆಕ್ಸ್ ನಾವು ಸ್ವಲ್ಪ ನೋಡ್ಕೊಂಡ್ರೆ ಸೆನ್ಸೆಕ್ಸ್ ನಲ್ಲಿ ಏನು ನೋಡೋದಪ್ಪ ಸೇಮ್ ಥಿಯರಿ ನೋಡಿ. ಏಕೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಸೇಮ್ ಟ್ರೇಡ್ ಮಾಡೋದ್ರಿಂದ ಸೆನ್ಸೆಕ್ಸ್ ಅಲ್ಲಿ ಸೇಮ್ ಥಿಯರಿ ನೋಡಿ. ಸೆನ್ಸೆಕ್ಸ್ ಅಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ ಸೇಮ್ ಥಿಯರಿ. ಇಲ್ಲಿನೂ ಕೂಡ ಏನು ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಇದು ಬ್ರೇಕ್ ಮಾಡೋದಂದ್ರೆ ಓಕೆ ಫಸ್ಟ್ ಟಾರ್ಗೆಟ್ ಏನಾದ್ರು 90,000 ಇದು ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ 80,000. ಓಕೆ, 79,000 ಫಸ್ಟ್ ಟಾರ್ಗೆಟ್ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ 80,000. ಈ 80,000 ಅಂತೆಲ್ಲ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಮೇಲ್ಗಡೆ ಬ್ರೇಕ್ ಮಾಡ್ತಪ್ಪ ಅಂತಂದ್ರೆ ಅವಾಗ ಏನಾಗುತ್ತಪ್ಪ ಅಂದ್ರೆ 81,000, ಅದಾದ ಕೂಡಲೇ 82,000. ಈ ರೀತಿ ಆಗಿರ್ತಕ್ಕಂಥ ಟಾರ್ಗೆಟ್ ನಾವು ಏನ್ ಮಾಡೋದಪ್ಪ ಅಂದ್ರೆ ಸೆನ್ಸೆಕ್ಸ್ ಒಳಗ ಮೇಲಿನ ಸೈಡ್ ನೋಡ್ಬೋದು. ಆದ್ರೆ ಓಕೆ, ಆದ್ರೆ ಏನಾದ್ರು ಈ ಒಂದು 77,400 ಓಕೆ 77,400 ಮಾರ್ಕೆಟ್ ಬ್ರೇಕ್ ಮಾಡ್ತಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೋದಪ್ಪ ಮತ್ತೆ ಇಲ್ಲಿವರೆಗೂ ಬರ್ತಕ್ಕಂಥ ಸಾಧ್ಯತೆಗಳದಾವ. 75,000 ಕೂಡ ಮಾರ್ಕೆಟ್ ಮತ್ತೆ ಇಲ್ಲಿ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು. ಇದು 75,000 ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂದ್ರೆ ಮತ್ತೆ ನೆಕ್ಸ್ಟ್ ಟಾರ್ಗೆಟ್ 74,000 ಬ್ರೇಕ್ ಮಾಡ್ತಂದ್ರೆ 73,000. ಈ ರೀತಿಯಾಗಿರ್ತಕ್ಕಂಥ ಟಾರ್ಗೆಟ್ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ಸೆನ್ಸೆಕ್ಸ್ ಒಳಗ ಓಕೆ ನಾವು ಇಲ್ಲಿ ನೋಡಬಹುದು. ಅದಕ್ಕೆ ಏನ್ ಮಾಡಪ್ಪ ಅಂದ್ರೆ ಪ್ಯಾಟರ್ನ್ ಅನ್ನ ನೋಡ್ಕೊಂಡು ಸ್ಟ್ರಕ್ಚರ್ ಗಳನ್ನ ನೋಡ್ಕೊಂಡು ನೀವು ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಯಾಕಪ್ಪ ನೀವು ರ್ಯಾಂಡಮ್ ಆಗಿ ಟ್ರೇಡ್ ತೊಗೊಳಕ್ ಸ್ಟಾರ್ಟ್ ಮಾಡಿದಪ್ಪ ಅಂದ್ರೆ ನಿಮಗೆ ಏನಾಗುತ್ತೆ ಹೆವಿ ಆಗಿರ್ತಕ್ಕಂಥ ಲಾಸಸ್ ಗಳನ್ನ ಕೂಡ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ನೋಡ್ಬೇಕಾಗುತ್ತೆ. ಓಕೆ, ಸೊ ಇದೊಂದು ಸ್ವಲ್ಪ 50 ಮಿನಿಟ್ಸ್ ಟೈಮ್ ತೆಗೆದು ನೋಡ್ಕೊಂಡ್ರೆ ಸೊ 50 ಮಿನಿಟ್ಸ್ ಟೈಮ್ ತೆಗೆದು ನೋಡ್ಕೊಂಡ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕ್ರೂಷಿಯಲ್ ಪಾಯಿಂಟ್ ಈ ಒಂದ್ 2 ಪಾಯಿಂಟ್ ನೋಡ್ರಿ. 77,100 ಆಮೇಲೆ 77,400 ಈ ಇದೇನ್ ಝೋನ್ ಇದೆಯಲ್ಲ ಇದು ಬುಲಿಶ್ ಝೋನ್ ಇದೆ. ಹೌದಾ, ಇದು ಬುಲಿಶ್ ಝೋನ್ ಇರೋದ್ರಿಂದ ಮಾರ್ಕೆಟ್ ಯಾವಾಗ ಇದು ಏನಾದ್ರು 77,100 ಬ್ರೇಕ್ ಮಾಡತ್ತಲ್ಲ ಅವಾಗ ಮಾರ್ಕೆಟ್ ಏನಾಗುತ್ತಪ್ಪ ಕೆಳಗಿನ ಸಲ 76,800 ವರೆಗೂ ಕೂಡ ಮಾರ್ಕೆಟ್ ಬರುತ್ತೆ. 76,800 ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲದ. ಅಥವಾ ಕೆಳಗಡೆ ಬ್ರೇಕ್ ಮಾಡ್ತಂದ್ರೆ 76,600 ವರೆಗೂ ಕೂಡ ಮಾರ್ಕೆಟ್ ಇಲ್ಲಿ ಬರಬಹುದು. ಫಸ್ಟ್ ಯಾವ್ದಪ್ಪ ಟಾರ್ಗೆಟ್ 76,800 ಆಮೇಲೆ ಸೆಕೆಂಡ್ ಟಾರ್ಗೆಟ್ 76,600. ಇದು ನಮಗೆ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು. ಒಂದ್ ವೇಳೆ ಏನಾದ್ರು ಈ ಒಂದೇನು ಫ್ಲಿಪ್ ಝೋನ್ ಇದೆ ಇಲ್ಲಿ ಓಕೆ ಯಾವ್ದಪ್ಪ ಅಂದ್ರೆ 77,800 ಇದೇನು ಫ್ಲಿಪ್ ಝೋನ್ ಇದೆಯಲ್ಲ 77,800 ಇಲ್ಲಿ ನೋಡ್ರಿ ಇಲ್ಲಿ ಏನಾದಪ್ಪ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತೊಗೊಂಡಿದೆ ಮಾರ್ಕೆಟ್. ಹೌದಾ, ಮಾರ್ಕೆಟ್ ಇಲ್ಲಿ ಕಂಟಿನ್ಯೂಸ್ ಆಗಿ ಸಪೋರ್ಟ್ ತೊಗೊಂಡಿತ್ತು. ಮತ್ತೆ ಏನಾಗಿದಪ್ಪ ಮತ್ತೆ ಇದೇ ಒಂದು ಝೋನ್ ದಲ್ಲಿ ಮಾರ್ಕೆಟ್ ಮತ್ತೆ ಏನಾಗಿದಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ ರೆಸಿಸ್ಟೆನ್ಸ್ ತಗೊಂಡಿದೆ. ಹೌದಾ, ಸೊ ಈ ಒಂದು ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥದ್ದು 77,800 ಪಾಯಿಂಟ್ ಏನಿದೆಯಲ್ಲ ಮಾರ್ಕೆಟ್ ಯಾವ ಸೈಡ್ ಇದು ಬ್ರೇಕ್ ಮಾಡುತ್ತೋ ಅದು ಸೈಡ್ ಮಾರ್ಕೆಟ್ ಏನಾಗ್ತದೆ ಹೋಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಮೇಲಿನ ಸೈಡ್ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಾರೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಾ, ಅಥವಾ ಕೆಳಗಿನ ಸೈಡ್ ಬ್ರೇಕ್ ಮಾಡ್ಕೊಂಡು ಇದು ಏನಾದ್ರು 77,100 ಬ್ರೇಕ್ ಮಾಡ್ತಾರೆ ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಬರೋದಪ್ಪ ಅಂದ್ರೆ 76,600 ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಅದ. ಸೊ ಹೀಗೆ ಏನ್ ಮಾಡ್ರಪ್ಪ ಅಂದ್ರೆ ನೀವು ಮೇಲೆಗಡೆ ಓಪನ್ ಆಯ್ತು ಅಂದ್ರೆ ಇಲ್ಲಿ ಏನೋ ಗ್ಯಾಪ್ ಅಪ್ ಓಪನ್ ಆಯ್ತು ಅಂದ್ರೆ ಇದೇನ್ ಝೋನ್ ಇದೆಯಲ್ಲ ಇದು ಝೋನ್ ಏನ್ ಮಾಡಬಹುದಪ್ಪ ಅಂದ್ರೆ ಒಂದು ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಮಾಡ್ಕೊಂಡು ಮಾರ್ಕೆಟ್ ಸ್ವಲ್ಪ ಕನ್ಸೋಲೇಷನ್ ಆಗಿ ಓಕೆ ಡಬ್ಲ್ಯೂ ಪ್ಯಾಟರ್ನ್ ಮಾಡ್ಕೊಂಡು ಕನ್ಸೋಲೇಷನ್ ಆಗಿ ಮೇಲ್ಗಡೆ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಂದ್ರೆ ನಮಗೆ ಫಸ್ಟ್ ಟಾರ್ಗೆಟ್ ಯಾವ್ದಪ್ಪ ಅಂದ್ರೆ ಇದು ಇರುತ್ತೆ 78,200. ಓಕೆ, ಫಸ್ಟ್ ಟಾರ್ಗೆಟ್ 78,200. ಇದನ್ನು ಕೂಡ ಬ್ರೇಕ್ ಮಾಡ್ಕೊಂಡು ಹೋಯ್ತಪ್ಪ ಅಂತಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗೋದಪ್ಪ ಅಂತಂದ್ರೆ 78,600 ಕೂಡ ಮಾರ್ಕೆಟ್ ಇಲ್ಲಿ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದೆ. ಓಕೆ, ಇದು ಮೇಲಿನ ಸೈಡ್. ಒಂದ್ ವೇಳೆ ಏನಾದ್ರು ಇದೇ ಝೋನ್ ದಲ್ಲಿ ಏನಾದ್ರು ಬ್ರೇಕ್ ಮಾಡುತ್ತೆ ಓಪನ್ ಆಯ್ತಪ್ಪ ಅಂದ್ರೆ 77,400 ಮತ್ತು 77,800 ಇದೇ ಒಂದು 400 ಪಾಯಿಂಟ್ ಓಪನ್ ಆಯ್ತಂದ್ರೆ ಮಾರ್ಕೆಟ್ ಇಲ್ಲಿ ಒಂದ್ 2 ದಿವಸ ಏನ್ ಮಾಡೋದಪ್ಪ ಅಂದ್ರೆ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಯಾವ ಸೈಡ್ ಬ್ರೇಕ್ ಮಾಡುತ್ತೋ ಆ ಸೈಡ್ ಮಾರ್ಕೆಟ್ ಮೇಲಿನ ಸೈಡ್ ಬ್ರೇಕ್ ಮಾಡ್ತಾರೆ ಮೇಲ್ಗಡೆ ಹೋಗ್ಬೋದು, ಅಥವಾ ಕೆಳಗಿನ ಸೈಡ್ ಬ್ರೇಕ್ ಮಾಡಿದ್ರೆ ಕೆಳಗಿನ ಸೈಡ್ ಮಾರ್ಕೆಟ್ ಹೋಗ್ತಕ್ಕಂಥ ಸಾಧ್ಯತೆಗಳು. ಸೊ ಹೀಗೆ ಏನ್ ಮಾಡ್ರಪ್ಪ ಅಂದ್ರೆ ನೀವು ಸ್ವಲ್ಪ ಟ್ರಿಕ್ ಆಗಿ ಮಾರ್ಕೆಟ್ ಅನ್ನ ನೀವು ಅಬ್ಸರ್ವ್ ಮಾಡ್ಕೊಂಡು ಟ್ರೇ ಮಾಡೋದು ತುಂಬಾನೇ ಒಂದು ಒಳ್ಳೇದು ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಓಕೆ, ಇವತ್ತಿಗೆ ಇಷ್ಟ ಸಾಕು. ನಿಮ್ದೇ ಆಗಿರ್ತಕ್ಕಂಥ ಸ್ವಂತ ಅಲೈನ್ಸ್ ಮಾಡ್ಕೊಂಡು ಕೂಡ ಟ್ರೈ ಮಾಡೋದು ತುಂಬಾ ಕಲಿಯೋದು ತುಂಬಾನೇ ಒಳ್ಳೇದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ನಾನು ನಾಳಿನ ದಿನ ನಿಮ್ದೇ ಆಗಿರ್ತಕ್ಕಂಥ ಸ್ವಂತ ಅಲೈನ್ಸ್ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.